ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಅಥವಾ ಯಾರು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಂತ ಅನ್ಕೊಂಡಿದ್ರಿ ಅಂತವರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆದಂತ ಮಾಹಿತಿ ಬಂದಿದೆ. ಯಾರೆಲ್ಲ ಲೇಬರ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿ ಲೇಬರ್ ಕಾರ್ಡ್ ಅನ್ನ ಪಡ್ಕೋಬೇಕಂತ ಅನ್ಕೊಂಡಿದ್ರಿ ಅಥವಾ ಈಗಾಗಲೇ ಲೇಬರ್ ಕಾರ್ಡ್ ಅನ್ನ ಹೊಂದಿದಿರಿ, ಅವರು ತಪ್ಪದೇ ಈ ಮಾಹಿತಿನ ತಿಳ್ಕೊಳ್ಳಿ. ಫ್ರೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬಹುದು. ಇದು ಕಾರ್ಮಿಕ ಇಲಾಖೆ ಕಡೆಯಿಂದಾನೇ ಬಂದಿದೆ. ಹಾಗಾದ್ರೆ ನಿಮ್ಮ ಹತ್ರ ಕೂಡ ಲೇಬರ್ ಕಾರ್ಡ್ ಇದೆನಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಹೊಸ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕು ಅಂತ ಅನ್ಕೊಂಡವರು ತಪ್ಪದೇ ಈ ಮಾಹಿತಿನ ತಿಳ್ಕೊಳ್ಳಿ. ಈಗ ಕಾರ್ಮಿಕ ಇಲಾಖೆ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಶನ್ ಬಂದಿದೆ. ಯಾರೆಲ್ಲ ಲೇಬರ್ ಕಾರ್ಡ್ ಅನ್ನು ಹೊಂದಿದ್ದೀರಿ ಅವರು ಕೂಡ ತಪ್ಪದೇ ಈ ಮಾಹಿತಿನ ತಿಳ್ಕೊಳ್ಳಿ. ಬಹಳಷ್ಟು ಜನ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಲೇಬರ್ ಕಾರ್ಡ್ ಗಳಲ್ಲಿ ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಟೂಲ್ ಕಿಟ್ ಸೌಲಭ್ಯ ಆಗಿರ್ಬೋದು, ಹೆರಿಗೆ ಸೌಲಭ್ಯ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ಮದುವೆ ಸಹಾಯಧನ, ತಾಯಿ ಮಗು ಹಸ್ತ ಅಂತ ಹೀಗೆ ಸುಮಾರು ಯೋಜನೆಗಳ ಮೂಲಕ ಲೇಬರ್ ಕಾರ್ಡ್ ಹೊಂದಿದ್ದವರು ಸಹಾಯಧನ ಪಡೆದಿದ್ದಾರೆ. ಹಾಗಾದ್ರೆ ಲೇಬರ್ ಕಾರ್ಡ್ ಇದ್ದಂತವರಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಏನ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅಂತ ನೋಡುವುದಾದ್ರೆ ಸ್ನೇಹಿತರೆ, ಇದು ಒಂದು ನೋಟಿಸ್ ಅಂತ ಹೇಳ್ಬೋದು. ಕಾರ್ಮಿಕ ಇಲಾಖೆ ಕಡೆಯಿಂದ ನೋಟಿಸ್ ಅನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಸುಳ್ಳು ದಾಖಲಾತಿಗಳನ್ನ ಮಂಡಳಿಗೆ ಸಲ್ಲಿಸಿ ನಕಲಿ ಕಾರ್ಮಿಕ ಕಾರ್ಡ್ ಅನ್ನ ಹೊಂದಿದಿರಿ, ಒಂದು ಮತ್ತು ಸೌಲಭ್ಯವನ್ನ ಪಡಿತಾ ಇದ್ದೀರಿ ಅಂತವರಿಗೆ ಈಗ ಸರ್ಕಾರ ಈ ಒಂದು ನೋಟಿಸ್ ಅನ್ನ ಹೊರಡಿಸಿದೆ. ಅಂತ ಕಾರ್ಡ್ ಗಳನ್ನ ಈಗ ಸರ್ಕಾರ ರದ್ದು ಮಾಡ್ತಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಕಾರ್ಮಿಕ ಇಲಾಖೆ ಕಡೆಯಿಂದ ಕೂಡ ಇದು ಬಂದಿದೆ. ನಕಲಿ ಕಾರ್ಮಿಕ ಕಾರ್ಡ್ ಹೊಂದಿದರೆ ಆದಷ್ಟು ಬೇಗನೆ ವಾಪಸ್ ಕೊಡಿ, ಇಲ್ಲ ಅಂತಂದ್ರೆ ಇದು ನಿಮಗೆ ಶಿಕ್ಷೆ ಆಗುತ್ತೆ. ಅವರು ನಿಮಗೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಸುಳ್ಳು ದಾಖಲೆಗಳನ್ನು ನೀಡಿ ಕಾರ್ಮಿಕ ಕಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ, ಸೌಲಭ್ಯವನ್ನ ಪಡಿತಾ ಇದ್ದಾರೆ, ಅದು ಶಿಕ್ಷಾರ್ಹ ಅಪರಾಧ. ಇಂಥ ಕಾರ್ಡ್ಗಳಿದ್ದರೆ ಸಂಬಂಧಿಸಿದ ಕಾರ್ಮಿಕ ಅಧಿಕಾರಿಗಳಿಗೆ ವಾಪಸ್ ನೀಡಿ ಅಂತ ಕೇಳ್ತಿದ್ದಾರೆ. ಒಂದು ವೇಳೆ ಅಂತ ಕಾರ್ಡ್ಗಳೇನಾದ್ರೂ ನಿಮ್ಮ ಹತ್ರ ಇದೇನಾ ಅಂತ ಗೊತ್ತಾದ್ರೆ ನಿಮಗೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳುವಂತ ಒಂದು ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಒಂದು ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ಕಾರ್ಮಿಕ ಕಾರ್ಡ್ ಅನ್ನ ಪಡ್ಕೊಂಡು ಅದರ ಸೌಲಭ್ಯವನ್ನ ಪಡಿತಾ ಇದ್ರಿ ಅಂತವರು ಆದಷ್ಟು ಬೇಗ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ಹೋಗಿ ನಿಮ್ಮ ಕಾರ್ಡ್ ಅನ್ನ ವಾಪಸ್ ಕೊಡಬೇಕು. ಇಲ್ಲಾಂದ್ರೆ ದಿನಗಳಲ್ಲಿ ನಿಮಗೆ ಕಾನೂನು ಪ್ರಕಾರ ಕಠಿಣ ಕ್ರಮ ಅಥವಾ ಶಿಕ್ಷೆ ಬರಬಹುದು. ನಿಮ್ಮ ದಾಖಲಾತಿ ಕೂಡ ಕರೆಕ್ಟ್ ಇತ್ತು, ನೀವು ನಿಜವಾಗ್ಲೂ ಕಾರ್ಮಿಕರಾಗಿದ್ರೆ ಎದುರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇಟ್ಕೊಂಡು ಕಾರ್ಮಿಕ ಕಾರ್ಡ್ಗಳಿಂದ ಏನು ಸೌಲಭ್ಯಗಳಿದಾವೆ ಅವನ್ನೆಲ್ಲ ನೀವು ಪಡ್ಕೋಬಹುದು. ಒಂದು ವೇಳೆ ನಿಮ್ಮ ಕಾರ್ಮಿಕ ಕಾರ್ಡ್ ಮುಗ್ದಿದ್ರೆ ಅಥವಾ ನೀವು ನಿಜವಾಗ್ಲೂ ಕಾರ್ಮಿಕರಾಗಿದ್ದು ನಿಮ್ಮ ಕಾರ್ಡ್ ಮುಗ್ದಿದ್ರೆ ಅದು ರಿನಿವಲ್ ಕೂಡ ಓಪನ್ ಆಗಿದೆ, ನೀವು ರಿನಿವಲ್ ಕೂಡ ಮಾಡ್ಕೋಬಹುದು. ರಿನಿವಲ್ ಮಾಡ್ಕೋಬೇಕಾದ್ರೆ ಬೇಕಾಗುವಂತಹ ದಾಖಲಾತಿಗಳು ಅಂದ್ರೆ ಉದ್ಯೋಗ ದೃಢೀಕರಣ ಪ್ರಮಾಣ ಪತ್ರ ಮತ್ತೆ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ, ಮಂಡಳಿಯ ವಿತರಿಸಿದ ಕಾರ್ಮಿಕ ಕಾರ್ಡ್ ಅಂದ್ರೆ ಹಿಂದೆ ಏನು ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇತ್ತು ಆ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್, ಈ ಎಲ್ಲಾ ಅಗತ್ಯ ದಾಖಲಾತಿಗಳನ್ನ ನೀವು ಆನ್ಲೈನ್ ಮೂಲಕವೇ ಅರ್ಜಿನ ಸಲ್ಲಿಸಿ ಮತ್ತೆ ನಿಮ್ಮ ಒಂದು ಹೊಸ ಕಾರ್ಡ್ ಅನ್ನ ಪಡ್ಕೊಂಡು ಸೌಲಭ್ಯಗಳು ಏನೇನು ಸಿಗ್ತವೆ ಅವೆಲ್ಲವೂ ಕೂಡ ನೀವು ಪಡ್ಕೋಬಹುದು ಸ್ನೇಹಿತರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನಕಲಿ ಕಾರ್ಡ್ ಗಳನ್ನ ಹೊಂದಿದ್ದೀರಿ ಅಥವಾ ಮುಂದೆ ಏನಾದರೂ ಹೊಸ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಂತ ಅನ್ಕೊಂಡಿದ್ರಿ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ನಮ್ಮ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ದೊರೆಯುತ್ತದೆ. ಪಡೆದುಕೊಳ್ಳಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.